ಕೇಳ್ರಪ್ಪೋ ಕೇಳ್ರಿ. ದೀಪಾವಳಿ ಮುಗಿದು 3 ದಿನ ನಮ್ಮೂರಾಗ ಮಾರಿಯಮ್ಮನ ಜಾತ್ರೆ ನಡಿತೈತಿ. ಎಲ್ಲ ಧಾರಾವಾಹಿ ನಟರು ಫಿಲಿಂ ಸ್ಟಾರ್ಗಳು ಜಾತ್ರೆಗೆ ಬರ್ತಾರತ್ರಪ್ಪೋ. ಅವತ್ತು ರಾತ್ರಿ 8 ಗಂಟೆಗೆ ಪಂಚಾಯತಿಗೆ ಹಾಕಿರೋ ಶಾಮಿಯಾನದಲ್ಲಿ ತಮ್ಮ ಕೌದಿ ರಗ್ಗು ಚಾದರ ತಗೊಂಡು ಬರ್ಬೇಕಂತಪ್ಪೋ. ಊರಾಗಿನ ದೊಡ್ಡವ್ರು ಮಾತಾಡೋದನ್ನ ಕೇಳ್ಬೇಕಂತ್ರಪ್ಪೋ. ಕೇಳಬೇಕು. ಕೇಳ್ರಪ್ಪೋ ಕೇಳ್ರಿ. ಇಲ್ಲಿ ನೆರೆದಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ವೇದಿಕೆ ಮೇಲೆ ಕುಳಿತಂತ ಗಣ್ಯರೇ, ಏ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಮೈಕ್ ಟೆಸ್ಟಿಂಗ್. ಇವತ್ತಿನ ದಿನ ಕಿಕ್ಕಿಳಿದು ಜನಸಾಗರ ಏನ್ ಸೇರಿದೀವಿ, ಈ ರಾತ್ರಿ ಅಮೃತ ಗಳಿಗೆ ಇನ್ನೇನು ಬರಲಿದೆ. 7:45ಗೆ ಯಾರಲ್ಲ ಅವ್ನು ಬಾಯ್ ಪಡ್ಕೊಳ್ಳೋನು. ದಯವಿಟ್ಟು ಕಾರ್ಯಕರ್ತರು ಯಾರು ತಾಳ್ಮೆ ಕಳ್ಕೋಬಾರ್ದು. ಇನ್ನೇನು ಕಾರ್ಯಕ್ರಮ ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿದೆ. ರಾತ್ರಿ 8 ಗಂಟೆಗೆ ನಮ್ಮ ಊರಿನ ಜನರೇ, ನಮ್ಮೂರಿನ ಜಾತ್ರೆಗೆ ನೀವೇನ್ ಸೇರಿದ್ದೀರಾ? ನೀವು ಕಾರ್ಯಕ್ರಮ ನೋಡೋಕೆ ಬಂದಿಲ್ಲ. ನನಗೆ ಗೊತ್ತು, ನಿಮ್ಮ ಮನೆಗೇನು ಕೆಲಸ ಇಲ್ಲ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಊರ್ಗೌಡರು ಬರ್ತಾ ಇದ್ದಾರೆ. ಕಾರ್ಯಕರ್ತರೆಲ್ಲರೂ ದಯವಿಟ್ಟು ಅವ್ರಿಗೆ ದಾರಿ ಮಾಡಿಕೊಡ್ಬೇಕು. ಬರ್ರಿ ಬರ್ರಿ ಬರ್ರಿ, ಇಲ್ಲೇ ಕುಂದ್ರಿ ಸರ್. ಬರ್ರಿ ಅಲ್ಲಿ ಕುಂದ್ರಿ, ಅಲ್ಲಿ ಬರ್ರಿ ಬರ್ರಿ ಸರ್, ಕುಂದ್ರಿ, ಇಲ್ಲೇ ಕುಂದ್ರಿ, ಅಲ್ಲೇ ಕುಂದ್ರಿ. ಹಾಂ ಸರ್, ಕುಡ್ರಿ ಕುಡ್ರಿ ಕುಡ್ರಿ. ನಿಮಗೆಲ್ಲ ಗೊತ್ತಿದ್ದಂಗೆ ದೀಪಾವಳಿ ಮುಗಿದು 3ನೇ ದಿನಕ್ಕೆ ನಮ್ಮ ಊರಾಗ ಜಾತ್ರೆ ನಡಿತೈತಿ. ಈ ಜಾತ್ರೆ 3 ದಿನ ನಡಿತೈತಿ. ಈ ಜಾತ್ರೆಗೆ ನಾವು ಮಾತು ಕೊಟ್ಟಂಗೆ ಧಾರಾವಾಹಿ ನಟರು ಫಿಲಿಂ ಸ್ಟಾರ್ಗಳು ಬರಲಿದ್ದಾರೆ. ಈಗೇನು ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರು, ಪರಿಸರ ಸ್ನೇಹಿಗಳು, ಪೆಟ್ ಲವರ್ಸು, ನಮ್ಮ ನೆಚ್ಚಿನ ನಾಯಕ ನಟನಾದ ದರ್ಶನ್ ಸರ್ರು, ಹಾಗೆ ಸುದೀಪ್ ಸರ್ರು, ರವಿಚಂದ್ರನ್ ಸರ್ರು, ರಶ್ಮಿಕಾ ಮಂದಣ್ಣ, ಇವರೆಲ್ಲರನ್ನ ಕರೆಸಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಯಾರೂ ಬಂದಿಲ್ಲ. ಕರ್ಸೋಣ ಅಂದ್ರು ನಮ್ಮೂರಾಗಷ್ಟು ಬಜೆಟು ಇಲ್ಲ. ಅದಕ್ಕಂತನ ನಮ್ಮೂರಾಗ ಖಾಲಿ ಗಿಡದ ಕಟ್ಟಿ ಕುಂತು ಬೀಡಾನ ಅಗದು 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 ಪಚಕ್ ಅಂತ ಉಗುಳಂತ ನಮ್ಮೂರಿನ ಗೌಡ್ರು ಬಂದಾರ. ಅವ್ರದ ಮಾತುಗಳನ್ನ ನೀವೆಲ್ಲ ಕೇಳಿ ಸಂತೋಷ ಪಡಬೇಕು ಅಂತ ಈ ಒಂದು ಕಾರ್ಯಕ್ರಮ ನಡೆಸಕೊಂತೀವಿ. ಅದಕ್ಕೆ ದಯವಿಟ್ಟು ಪ್ರೇಕ್ಷಕರು ಯಾರು ತಾಳ್ಮೆಗೆಡಬಾರ್ದು. ಈ ಜಾತ್ರೆ 3 ದಿನ ನಡೀತೈತಿ. ಒಂದಲ್ಲ ಒಂದಿನ ಒಬ್ಬ ಸ್ಟಾರ್ ನಟರು ನಮ್ಮ ವೇದಿಕೆ ಮೇಲೆ ಬರ್ತಾರ. ಅಲ್ಲಿ ತನಕ ನೀವೆಲ್ಲ ತಾಳ್ಮೆಗೆಡದೆ ಯಾರ್ಯಾರು ರಗ್ಗು ಚಾದರ ತಂದಿರಿ ಅವರು ವೇದಿಕೆ ಮುಂದನ ಹಾಸ್ಕೊಂಡು ಮಕ್ಕರಿ. ಯಾವ ಮೊಲಾಜಿನೂ ಬೇಡ, ನಾಚ್ಕೊಳಕ್ಕೆಲ್ಲ ಹೋಗ್ಬೇಡ್ರಿ. ನಾಚ್ಕೊಳಕ್ಕಿದು ಬೇರೆ ಊರಲ್ಲ, ನಮ್ಮೂರ ಐತಿ. ಮುಂಜಾನೆದ್ದು ನಿಮ್ಮ ಕೆಲಸ ಮುಗಿಸಿ ಮತ್ತೆ ರಾತ್ರಿ ನಾಳೆ 8 ಗಂಟೆಗೆ ನಿಮ್ಮ ಮುಂದೆ ಕಾರ್ಯಕ್ರಮಗಳು ನಡೀತಾವ. ಎಲ್ಲರೂ ಮಾತಾಡ್ತಾರ, ನೋಡಿ ನಗರಿ. ಮುಂಜಾನೆ ಹೋಗಿ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಅವ್ರನ್ನೂ ನಗಿಸ್ರಿ. ದಿ ನೆಕ್ಸ್ಟ್ ಡೇ ನಮ್ಮೂರಿನ ಜಾತ್ರಾ ಮಹೋತ್ಸವಕ್ಕೆ ನಾಗೇಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನಗಳು ನೀವೇನಿಲ್ಲಿ ಸೇರಿದ್ದೀರಾ? ನಿಮಗೆಲ್ಲ ಆತ್ಮೀಯ ಸ್ವಾಗತ. ಗಂಟೆ 7:45 ಆಗ್ತಾ ಬಂತು. ನಮ್ಮ 3 ಜನ ಎಲ್ಲ ಹೊಟ್ಟೆ ಹಸ್ಕೊಂಡಾರಂತ ಗೊತ್ತಾಯಿತು. ಅದಕ್ಕೆ ನಮ್ಮೂರಿನ ಮಹಾದಾನಿಗಳಾದಂಥ ಹೃದಯವಂತರು, ಸಮಾಜ ಸೇವಕರು ಆದಂಥ ಕೆಂಚಪ್ಪ ಬಚ್ಚಪ್ಪ ಕಡಿದಾಳ್ ಇವರು ರೊಟ್ಟಿ, ಬದ್ನಿಕಾಯಿ ಪಲ್ಯ, ಪುಣ್ಯಪಲ್ಯ ಚಟ್ನಿ, ಅನ್ನ ಸಾಂಬಾರು, ಜಿಲೇಬಿ, ಮೈಸೂರು ಪಾಕು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ನೀವು ಹೆಂಗೂ ಮನ್ಯಾಗ ಮಾಡಿರ್ತೀರಿ ಅಂತ ಖಾತ್ರಿ ಆಯಿತು. ಅದಕ್ಕೆ ತಿಂದು ಬರ್ತಾರೆ ಬಿಡು ಅಂತ ಏನೂ ಮಾಡಿಸಿಲ್ಲ. ಎಲ್ಲರೂ ತಿಂದು ಬಂದಿರಿ? ಇಲ್ಲ ಎಲ್ಲ ಹಿಂಗಿರುವಾಗ ಜನ ಅಂದ್ರೆ ಇನ್ನೇನು ಕಾರ್ಯಕ್ರಮ ಶುರು ಮಾಡ್ರ. ಮತ್ತು ಕಾರ್ಯಕ್ರಮ ಅಂದಮೇಲೆ ಪ್ರಾರ್ಥನಾ ಇರಲೇಬೇಕು. ಪ್ರಾರ್ಥನೆ ಮಾಡಕ್ಕ ನಮ್ಮೂರಿನ ಸೋನು ನಿಗಮ್ ಅಂತ ಖ್ಯಾತಿ ಪಡೆದ ನಮ್ಮ ಅಚ್ಚುಮೆಚ್ಚಿನ ಚಿನ್ನಾರಿ ಮುತ್ತ ಈಗ ಪ್ರಾರ್ಥನೆ ಮಾಡಲು ಬರ್ತಾ ಇದ್ದಾರೆ.
ಬಾರ ಚಿಡಾರಿ ಮತ್ತ ಬಾ ಹಾಡು ಬಾ. ಹಾಡೇನ್ರಿ. ಒಂದು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಎರಡು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಹತ್ತು ದಳದ ಲಿಂಗದಲ್ಲಿ ಹತ್ತಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಹನ್ನೊಂದು ದಳ ತಮ್ಮ ಸಾಕ್ ಮಾಡ. ಎಷ್ಟು ದಳ ಅದಾವಳೆ ಇನ್ನ? ಹಾಳೇನಿಲ್ರಿ, 108 ಅದಾವ್ರಿ. ಹೊಗ್ಗ ಇವು ನಾವು 108 ಸಾಕ್ ಮಾಡಿ ಸಾಕ್ ಮಾಡಿ. ಯಾವ ಲೇವ ಸೋನು ನಿಗಮ್ ಬಂದವ ಕರ್ಕೊಂಬರ್ಲಿ ಇಲ್ಲಿ. ಈ ಹುಡುಗ ಚಾಯ್ಸ್ ಮಾಡೋ ಹಾಡು ಮಾಡೈತ್ರಿ, ಎಂತ ಸಣ್ಣ ಹಾಡು ಮಾಡೈತ್ರಿ ಅಪ್ಪ. ಆದ್ರ ನಮ್ಮ ಶಿವಪ್ಪ ನೆನ್ಸ್ಯಾನ ಎಲ್ಲ ಒಳ್ಳೇದಾಗಲಿ. ಹಂಗ ವೇದಿಕೆ ಮೇಲೆ ಕುಳಿತಕ್ಕಂಥ ನಮ್ಮ ಗೌಡರು ತಮ್ಮ ಬಾಯಕೊಂಡಿರೋ ಬೀಡಾರ ಉಗಿದು ಬಂದು ನಮ್ಮ ಜನರಿಗಾಗಿ 2 ಮಾತನ್ನ ಆಡ್ಬೇಕು ಅಂತ ಅವ್ರ ಹತ್ರ ಕೇಳ್ಕೊತೀವಿ. ಗೌಡ್ರ ಮಾತ್ರನ ಕೇಳಿ. ಎಲ್ಲ ಹೆಂಗೋದ್ರಪ್ಪ? ಎಲ್ಲರೂ ಆರಾಮ್ ಇರಬೇಕು. ಊರ್ ಗೌಡ ನಾನಿದ್ದ ಮೇಲೆ ಎಲ್ಲರೂ ಆರಾಮ್ ಇರಬೇಕು. ಗುಡಿ ಅಂದ ಮೇಲೆ ದೇವ್ರು ಇರ್ಬೇಕು, ಊರ್ ಅಂದ ಮೇಲೆ ಗೌಡ್ ಇರ್ಬೇಕು. ಇಲ್ಲಾಂದ್ರೆ ಹೆಂಗ್ ನಡೀತಿದ್ಲಿ ಪ್ರಪಂಚ? ಇವತ್ತು ನಾವಿಲ್ಲೇನು ಸೇರಿದೀವಿ, ನಾವೇನು ಜಾತ್ರೆ ಮಾಡಾಕತ್ತೀವಿ, ಇದೆಲ್ಲ ನಮ್ಮಿಂದಲೇ ಆಗಿದ್ದು. ನಾನು ಈ ಗುಡಿಗೆ ಜಾಗ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತಿದ್ರಲ್ಲ ಜಾತ್ರೆ? ಕ್ರೆಡಿಟ್ ನಂದೈತಿ. ಇಲ್ಲಾಂದ್ರೆ ಏನಿತ್ತಲೇ ಕೊಡಿ ಊರಾಗ ಸಂಡಾಸಿಗೆ ಹೋಗಕ್ಕೆ ಜಾಗ ಇದ್ದಿಲ್ಲ. ನಮ್ಮಪ್ಪ ಹೇಳ್ದ ನಮ್ಮ ಹೊಲಕ್ಕೆ ಹೋಗೋದಾರೆ ಹೋಗ ಸಂಡಾಸಿಗೆ ಹೋಗಿರ್ಲಿ ಅಂದ. ನಾವು ಹೋದ್ರು ಹೊತ್ತು ನಮ್ಮ ಹೊಲಕ್ಕೆ ಗೊಬ್ಬರ ಆತಂತೇಳಿ ನಾವು ಬಿಟ್ಟಿವಿ. ಅದಕ್ಕಂತ ನೀವು ಸಂಡಾಸಿಗೆ ಹೊಂಟಿವಿ. ಇಲ್ಲಾಂದ್ರೆ ಎಲ್ಲಿ ಹೋಗ್ತಿದ್ರಲ್ಲ ಸಂಡಾಸಿಗೆ? ಕ್ರೆಡಿಟ್ ನಮ್ಮ ಅಪ್ಪಂದೈತಿ. ಎಲ್ಲ ಹೇಳ್ತಾರ ಸ್ವತಂತ್ರ ಸಿಕ್ಕೈತಿ ಸ್ವತಂತ್ರ ಸಿಕ್ಕೈತಿ. ಎಲ್ಲಿ ಸಿಕ್ಕೈತಿ ಸ್ವತಂತ್ರ? ಗಾಂಧೀಜಿ ಕೊಟ್ಟನ್ರಿ. ಗಾಂಧೀಜಿ ಕಲ್ಕತ್ತಾದಾಗ ಕೊಟ್ಟಾನ್ರಿ ಸ್ವತಂತ್ರ. ಈ ನಗಿಹಳ್ಳಿಯಾಗ ಯಾರು ಕೊಟ್ಟಾರ ಸ್ವತಂತ್ರ ಗೊತ್ತ ನಿಮಗೆ? ಸ್ವತಂತ್ರ ಕೊಟ್ಟಿದ್ದು ನಮ್ಮ ಮುತ್ತಾತದಾನ. ಬ್ರಿಟಿಷರ ಕಾಲದಾಗ ನಮ್ಮ ತಾತ ಮಿರ್ಚಿ ಬಜ್ಜಿ ಮಾಡ್ತಿದ್ದ ಬಸ್ ಸ್ಟ್ಯಾಂಡ್ದಾಗ. ಬ್ರಿಟಿಷರಿಗೆ ಹೋಗೋ ಮುಂದೆ ಹೊಟ್ಟೆ ಹಸಿವಾತಂತ. ಅದಕ್ಕೆ ನಮ್ಮ ಹೋಟೆಲ್ದಾಗ ಮಿರ್ಚಿ ಬಜ್ಜಿ ತಿಂದ್ರಂತ. ಬ್ರಿಟಿಷ್ ಅಂದಂತ ಕ್ಯಾ ಖಾನಾ ಹೇರಿ ಅಂತ. ಬ್ರಿಟಿಷ್ ಅಂದಂತ ಕ್ಯಾ ಖಾನಾ ಹೇರಿ ಅಂತ. ಎಷ್ಟಾತಪ್ಪ ಬಿಲ್ ಅಂದಂತ ಬ್ರಿಟಿಷ್. ನಮ್ಮ ತಾತ ಅಂದಂತ ರೊಕ್ಕ ಬೇಡ್ರಿ ಅಂದಂತ. ನಮ್ಮ ತಾತ ಶ್ರೀಮಂತ ಅದಲ್ಲಿ ರೊಕ್ಕ ಬೇಡ ಅಂದ. ಇಲ್ಲಲೇ ಇಂಥ ಚಲೋ ಊಟ ಕೊಟ್ಟು ನಿನಗೆ ಏನಾರ ಕೊಡಬೇಕು, ಏನು ಬೇಕು ಕೇಳಂದಂತ ಬ್ರಿಟಿಷ್. ಅದಕ್ಕೆ ನಮ್ಮ ತಾತ ಅಂದಂತ ಸ್ವಾತಂತ್ರ್ಯ ಕೊಡ್ರಿ ನಮಗಂದಂತ. ನಮ್ಮ ತಾತ ನೀರು ಅದಾನ್ಲಿ ಸ್ವಾತಂತ್ರ್ಯ ಕೊಡ್ರಿ ಅಂದಂತ. ತಗಲಿ ಅಂತ ಕೊಟ್ರಂತ. ಅವಾಗ ಸಿಕ್ತಲಿ ನಗಿಹಳ್ಳಿಗೆ ಸ್ವತಂತ್ರ. ಗೊತ್ತೇನ್ರಲ್ಲ ನೀವು? ನಮ್ಮ ತಾತಂದು ನಮ್ಮ ಅಪ್ಪಂದು ನಮ್ಮ ಮುತ್ತಾತಂದು ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ನೀವು. ಆದರೂ ದಾನ ಧರ್ಮ ಮಾಡಿದ್ದನ್ನು ಹೇಳ್ಕೊಬಾರ್ದಂತ ನಾನೇನು ಹೇಳ್ಕೊಳ್ಳ. ನಮ್ದು ದೊಡ್ಡ ಮನಸ್ಸು ಐತಿ, ನಮ್ಮ ಮನಸ್ಸು ದೊಡ್ಡದೈತಿ. ನಾವು ದಾನ ಧರ್ಮ ಮಾಡ್ತೀವಟ ಹೇಳ್ಕೊಳ್ಳಲ್ಲ. ನಾವು ಇಷ್ಟೊತ್ತನ ಹೇಳ್ಕೊಂಡ್ರಲ್ರಿ, ಹೇಳ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಗೊತ್ತಾಗತ್ಲೆ? ಕೊಡಿ ಹೇಳ್ಕೊಳ್ಬೇಕು. ಆದರೂ ದಾನ ಮಾಡಿದ್ದು ಯಾರಿಗೆ ಹೇಳ್ಕೊಬೇಕು? ಅವ ಎಲ್ಲದಾರ ಅವ ಶಂಕರೇ ಬೀಡ ಜಗದ ಕಟ್ಟಿಗೆ ಉಗುಳ್ತಾರಂದಲ್ಲ, ಎಲ್ಲದಿಲ್ಲ. ನಾವು ಕಟ್ಟಿಗೆ ಯಾಕೆ ಉಗುಳ್ತೀವಿ ಅಂತ ಗೊತ್ತಲ್ಲ? ಅಷ್ಟು ದೊಡ್ಡ ಗಿಡಕ್ಕೆ ಕಟ್ಟಿ ಬಿಟ್ಟಿರ್ತೀವಿ. ಅಷ್ಟು ದೊಡ್ಡ ಗಿಡಕ್ಕೆ ಕಟ್ಟಿ ಬಿಟ್ಟಿರ್ತೀವಿ. ಅದಕ್ಕೆ ನೀರು ಗೊಬ್ಬರ ಹೆಂಗೆ ಗೊತ್ತಲ್ಲ? ನೀವೇನಾರು ಹಾಕ್ತೀರಿ? ನಾವು ಊರು ಗೌಡ್ರು, ದೊಡ್ಡ ಮನುಷ್ಯರು ಗೌಡ್ರು, ನಾವು ಬೀಡ ಹಾಕ್ಕೊಂಡು ಅಗದು ಪಚಕ್ ಅಂತ ಉಳಿತೀವಿ. ಅದನ್ನು ಆ ಗಿಡ ತಾಂಡು ಅದಕ್ಕೆ ಅದ ಗೊಬ್ಬರ ಪಚಕ್ ಅಂತ ಉಳಿತೀವಿ. ಆ ಉಗುಳಿದ್ದ ನೀರು ಗೊಬ್ಬರ ಇಲ್ಲ ಗಿಡಕ್ಕೆ. ನೋಡ್ರಿ ಇಲ್ಲಿ ದೊಡ್ಡ ಗಿಡ 100 ವರ್ಷ ಬದುಕ್ತಾವ. ಹೆಂಗ ಅನ್ಕೊಳ್ರಿ ಗೌಡ್ರು ಉಗುಳಿದ್ದದು. ನಮ್ಮ ಉಗುಳಿಗೆ ಅಷ್ಟು ಪವರ್ಫುಲ್ ಐತೆ. ಆದರೂ ನಾವು ಮಾಡಿದ್ದು ಹೇಳ್ಕೇಳೋದು. ನಾವು ಭಾಳ ದೊಡ್ಡ ಮನುಷ್ಯನವ್ರಿ. ನಾವು ಮಾಡಿದ್ದು ಹೇಳ್ಕೇಳೋದು. ನಡ್ಸಕ್ಕೆ ಕುಂತೀರಿ ಊರ್ ಜಾತಿ. ಫಿಲಿಮ್ ಸ್ಟಾರ್ ಎಲ್ಲ ಬರ್ತಾರಂತ ಬರೋವ್ರ ನೋಡ್ರಿ ನಗರಿ. ನಮ್ಮ ಕೈಲಾದಟ್ಟು ನಾವು ಮಾಡಲಿ ಊರಿಗೆ. ಏನು ಹೋಗೋದೈತಿ? ನಮ್ಮ ತಾತ ಶ್ರೀಮಂತ ಇದ್ದ, ನಮ್ಮ ಅಪ್ಪ ಶ್ರೀಮಂತ ಇದ್ದ, ನಾನು ಶ್ರೀಮಂತ ಇದೀನಿ.
ಆದ್ರೂ ಕೊಟ್ಟಿದ್ದು ಹೇಳಿ ಕೇಳಲ್ಲ. ಇರ್ಲಿ ಮಾಡ್ರಿ, ಜಾತ್ರೆ ಮಾಡ್ರಿ. ಎಲ್ಲಾರು ಆರಾಮಿಲ್ಲ? ಮುಂದೆ ಮಾತಾಡೋರು ಬರ್ತಾರ, ಎಲ್ಲರೂ ನೋಡ್ರಿ, ನಗರಿ, ಎಲ್ಲರಿಗೂ ಸಪೋರ್ಟ್ ಮಾಡ್ರಿ. ಚಿಲ್ ಮೈಂಡೆಡ್ ಕನ್ನಡ ಅಂತ ಯಾವುದೋ ಒಂದು ಚಾನಲ್ ಐತೆ ನೋಡ್ರಿ. ಈಗೇನೋ ಹೊಸದಾಗಿ ನಗಿಸ್ಬೇಕು ಅನ್ಕೊಂಡಾರ ಅಂತ ನೋಡ್ರಿ, ಸಪೋರ್ಟ್ ಮಾಡ್ರಿ. ಸ್ವಲ್ಪ ಅವರು ನಗಿಸ್ತಾರ, ನೀವು ನಗರಿ. ಶಂಭೋ ಹರ ಹರ ಮಹಾದೇವ, ಶಂಭೋ ಶಂಕರ. ನಮ್ಮೂರ್ ಗೌಡ್ರು ಮಾತಾಡಿದ್ದು ಇವೆಲ್ಲ ಕೇಳಿಸ್ಕೊಂಡ್ರಿ. ಎಂತ ಮುಚ್ಚಿನಂತ ಮಾತುಗಳನ್ನ ಅವ್ರು ಆಡಿದ್ರು. ಅವ್ರದ್ದು ಭಾಳ ದೊಡ್ಡದೈತಿ. ಏನ್ರಿ ಅದು? ಮನಸ್ಸರಿ ಮನಸ್ಸು ಭಾಳ ದೊಡ್ಡ ಮನಸ್ಸಿನವ್ರು ಅದಾರ. ಟೈಮ್ ಆಗ ಕುಂತೈತಿ. ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀವಿ. ಮುಂದಿನ ಎಪಿಸೋಡ್ನಲ್ಲಿ ನಮ್ಮೂರಿನ ಹೆಸರಾಂತ ಕಲಿಯುಗದ ಕುಡುಕ ಹಾಗೆ ಅಮರ ಪ್ರೇಮಿಗಳು ವೇದಿಕೆ ಮೇಲೆ ಬರಲಿದ್ದಾರೆ. ಅವ್ರು ಮಾತಾಡೋದನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲನ್ನು ಹೊಡೆದು ಚಿಲ್ ಮೈಂಡೆಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಿಮಗೆ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಬರೋಣ ಮತ್ತೆ. The next day. ಓಹೋ ಬಂದ್ಬಿಟ್ರೆ ಅಣ್ಣ, ಬರ್ರಿ ಬಾಯಪ್ಪ. ನಿಮ್ಮ ಸಲುವಾಗಿ ದಾರಿ ಕಾದ್ ಸಾಕಾಗೈತೆ ನೋಡ್ರಿ. ಬೆಳಗೆದ್ದು ಕೋಳಿ ಕೂಗ್ತೈತೆ, ಮುಗಿಲ್ದಾಗ ಸೂರ್ಯ ಮೂಡ್ತೈತೆ. ಬೆಳಗೆದ್ದು ಕೋಳಿ ಕೂಗ್ತೈತೆ, ಮುಗಿಲ್ದಾಗ ಸೂರ್ಯ ಮೂಡ್ತೈತೆ. ನದ್ಯಾಗ ನೀರು ಹರಿತೈತೆ. ಕತ್ತಲ್ದಾಗ ಯಾವಾಗ ಚಂದ್ರ ಮೂಡ್ತೈತೆ, ಆವಾಗ ನಗಿ ಹಳ್ಳ್ಯಾಗ ನಗಿ ತುಂಬಿ ತುಳುಕ್ತೈತೆ. ಎಲ್ಲರಿಗೂ ನಮ್ಮೂರ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ನೀವು ಮತ್ತೆ ನಮ್ಮ ಜಾತ್ರೆ ನೋಡಕ್ ಬಂದಿರಿ ಅಂದ್ರೆ ಖಂಡಿತ ನಮ್ಮ ಜಾತ್ರೆ ನಿಮ್ಗೆ ಇಷ್ಟ ಆಗತ್ತದ ಅಂತ ಅರ್ಥ. ಮತ್ತೆ ಯಾಕ್ರೆಲ್ಲ ತಡ ಮಾಡ್ತೀರಾ? ಲೈಕ್ ಬಟನ್ ಪ್ರೆಸ್ ಮಾಡ್ರಲ್ಲ, ಮಾಡ್ರೆ ಪಾಯಪ್ಪ. ಈಗ ವೇದಿಕೆ ಮೇಲೆ ನಮ್ಮ ನಗೆಹಳ್ಳಿಯ ಖ್ಯಾತಿಯ ಕಲಿಯುಗದ ಕುಡುಕ ಬಂದು ತಮ್ಮ ಮಾತುಗಳನ್ನ ಆಡಲಿದ್ದಾರೆ. ಕೇಳಿ ಆನಂದಿಸಿ. ನಮಸ್ಕಾರ ರೀ ಅಪ್ಪ. ನನ್ನ ಹೆಸರು ನಗೆಹಳ್ಳಿ, ನಮ್ಮೂರು ಬಸ್ಯ. ಆಗ ನನಗೆ ಮುಂಚೆನ ಸಂಶಯ ಬಂದಿತ್ತು, ಇವ ಎಣ್ಣೆ ಅಂಗಡಿಯವೇನ ಮಾಲ್ ಎಕ್ಸ್ಚೇಂಜ್ ಮಾಡ್ಯಾನಂತ. ಅದಕ್ಕೆ ಹಿಂಗೆ ಆಗುಂತೈತಿ. ನಮಸ್ಕಾರ ರೀ, ನನ್ನ ಹೆಸರು ಬಸ್ಯ, ನಮ್ಮೂರು ನಗೆಹಳ್ಳಿ. ನನಗೆ ಕೆಲಸ ಕುಡಿಯೋದೆ ನನ್ನ ವೀಕ್ನೆಸ್ಸು, ಕುಡಿದರೆ ಹೆಂಡತಿಗೆ ಬಡಿಯೋದೆ ನನ್ನ ಬಿಸ್ನೆಸ್ಸು. ಈ ಎಣ್ಣಿನ ನಾವು ಹೊಡೆದ್ರೆ ಕಿಕ್ ನಮಗೆ ಹೊಡಿತೈತಿ. ಅದ ಕಿಕ್ನ್ಯಾಗ ಹೋಗಿ ಹೆಂಡತಿಗೆ ಹೊಡೆದ್ರ ಆ ಕಿಕ್ಕಿಗೆ ಸಮಾಧಾನ ಆಗ್ತೈತಿ. ಈ ಎಣ್ಣೆಗೂ ಆ ಹೆಂಡತಿಗೂ ಅದೇನು ಲಿಂಕ್ ಇಟ್ಟಿದೆ ಭಗವಂತ? अरे भगवान, इस दारू की करंट मेरा अंदर थोड़ा गया तो मेरा अंदर के बल्ब जल जाता है, मगर इस दारू नहीं मिले तो मेरा फ्यूज उठ जाता है. ಈ ಮಾತಿನ ಹೊಡೆತಕ್ಕೆ ಬಿದ್ದು ನಮ್ಮ ನಿಶೆ ಡೌನ್ ಆದಂಗೆ. ಈಗ ಲೆವೆಲ್ ಆತ್ ನೋಡ್ರಿ. ಸ್ಟೇಜ್ ಮೇಲೆ ನಿಂತು ಕುಡಿತೇಲಲ್ಲಿ ಯಾರಪ್ಪ ಅದು? ಕಲಿಯುಗದ ಕಂದಮ್ಮ. ಇನ್ನು ಮಸಡಿ ತೋರ್ಸಪ್ಪ ಇಲ್ಲಿ. ಸುರಪಾನ ಐತಿಲಿ, ಇದು ಸುರಪಾನ. ದೇವಾನು ದೇವತೆಗಳು ಕೊಡಿ ಸುರಪಾನ. ಕುಡಿ ಹಂಗಾರ ಕುಡಿ. ನಾನೇನ್ ಮಾಡಿರ್ಲಪ್ಪ, ಮತ್ತೆ ನಂದು ಅರ್ಜೆಂಟ್ ಕೆಲ್ಸ ಇತ್ತು. ಇವ್ರು ಮಾತಾಡಂತಂದು ಇಲ್ಲಿ ಬಿಟ್ಬಿಟ್ಟಾರ. ಏನು ಕೆಲಸ ಇತ್ತಲ್ಲ ನಿಂದು? ನಾನು ದೌಡ್ ಮೀಟಿಂಗ್ ಹೋಗ್ಬೇಕಿತ್ತಲ್ಲಿ. ಎಲ್ಲ ಜಿಲ್ಲಾ ಮಟ್ಟದ ಕುಡುಕರು, ತಾಲೂಕಾ ಮಟ್ಟದ ಕುಡುಕರು, ಸ್ಟೇಟ್ ಲೆವೆಲ್ ಕುಡುಕರು, ಇಂಟರ್ನ್ಯಾಷನಲ್ ಕುಡುಕರು, ಒಪ್ಪತ್ತು ಕುಡುಕರು, ಹುಡುಗಿ ಚಿಂತ್ಯಾಗ ಕುಡಿಯೋ ಕುಡುಕರು, ಟೈಮ್ ಪಾಸ್ ಕುಡುಕರು ಎಲ್ಲರೂ ಇವತ್ತು ಎಲೆಕ್ಷನಿಗೆ ನಿಲ್ಲಿಸಿ ನಮ್ಮನ್ನು ಆರಿಸಿ ತಂದು ಆಲ್ ಕರ್ನಾಟಕ ಕುಡುಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡ್ಯಾರ. ಯಾವುದೇ ಕುಡುಕನಿಗೆ ಏನೇ ತೊಂದರೆ ಆಗಲಿ ತಕ್ಷಣ ನಾವು ಒಂದು ಕ್ವಾರ್ಟರ್ ಹಾಕೊಂಡಲ್ಲಿ ಇರಬೇಕು. ಒಂದು ಕ್ವಾರ್ಟರ್ ಅಂದ್ರೆ ಕಡೆಗೆ ಒಂದು ಪಾಕೆಟ್ ಮೇಲೆ ಬಗಿರ್ಬೇಕು. ಎಲ್ಲ ಕುಡುಕರು ಬೈಕ್ಗಳು ಹಿಡಿಯಿರ್ಬೇಕು. ಇದ ಮೇಲೆ ನಾವು ಯಾವಾಗ ಹೋಗಿ ಬಾಗ್ಲ ಹೊಡಿಲಿ, ಬಾಗ್ಲ ತೆಗೆದು ಮಾಲ್ ಕೊಡ್ಬೇಕು. ಮಾಲ್ನಾಗ ವ್ಯತ್ಯಾಸ ಆಗಿರಬಾರ್ದು. ಸ್ಟೀಲ್ ಬಾಟ್ಲಿ ಬೂಚಿನ ಕೆಳಗಡೆ ಸ್ಕ್ರೂ ಡ್ರೈವರ್ ಓಡಾಡಿರಬಾರ್ದು. ಬೂಚು ತಿರುಗಿದ್ವಿ ಕಡ್ರಕ್ಕಂತ ಕೈಯಾಗ ಬಂದ್ಬಿಡ್ಬೇಕು. ಬೂಚು ಗುದ್ದಾಡಬಾರ್ದು ನಮ್ಮ ಜೊತೆ. ಬೂಚು ಗುದ್ದಾಡ್ತು ಅಲ್ಲಿ ವಾಪಸ್ ತಗೊಳ್ಳಿಲ್ಲ. ಎಲ್ಲ ಕುಡುಕರನ್ನ ಸೇರಿ ಚಲೋ ವಿಧಾನಸೌಧ ನಾವು ಏನ ಮಾಡಿಲ್ಲ. ಕುಡುಕರ ಅಂದ್ರೆ ನೀವು ನಮ್ಮ ಪಾಡಿ ನಮ್ಮ ರೊಕ್ಕ ಕೊಟ್ಟು ನಾವೆಣ್ಣಿದ್ದ ಬಂದು ಕೊಡು ತೇಲಾಡ್ತಿದ್ದು ದಾರ್ಯಾಗ ಹೋಗ ಅಲ್ಲೋಡೋ ಕೊಡು ತೇಲಾಡಕತ್ತಾರಂತ. ನೀವೇನಾರ ರೊಕ್ಕ ಕೊಟ್ಟಿರಿ ನಾವು? ಯಾವ ಹೇಳ್ತಾನ, ಕುಡಿದರೆ ವಾಸನೆ ಬರದಂತಿರಬೇಕು, ಕುಡಿದರೆ ತೇಲಾಡದಂತಿರಬೇಕು, ಕುಡಿದರೆ ವಾಸನೆ ಬರದಂತಿರಬೇಕು, ಕುಡಿದರೆ ತೇಲಾಡದಂತಿರಬೇಕು, ಕುಡಿದರೆ ಮಾತು ಜಾಸ್ತಿ ಆಡದಂತಿರಬೇಕು ಅಂತ. ಇವತ್ತು ನಾನು ಹೇಳ್ತೀನಿ ಕೇಳ. ಕುಡುಕರನ್ನ ನೋಡಿದರೂ ನೋಡದಂತಿರಬೇಕು, ಕುಡುಕರನ್ನ ನೋಡಿದರೂ ನೋಡದಂತಿರಬೇಕು, ನೋಡಿದರೆ ಕ್ವಾರ್ಟರ್ ಕೊಡಿಸಂತಿರಬೇಕು.
ಸುಮ್ಮನೆ ಮಾಡಿಲ್ಲ ನಮ್ಮನ್ನು ಕುಡುಕ ಅಂತೀರಿ. ನೀವು ಮನ್ಯಾಗ ಆರಾಮ್ ಮಕ್ಕಳಾಗತ್ತೀರಂದ್ರೆ ಕಾರಣ ಯಾರು? ನಾವು ಕುಡುಕರು. ನಾವು ಕುಡಿದು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿದ್ರೆ ನೀವು ಆರಾಮ್ ನಿಮ್ಮ ಮನೆ ಮಕ್ಕಂತೀರಿ. ಇಲ್ಲಾಂದ್ರೆ ಹೆಂಗೆ ನಡೀತೈತೆ ಪ್ರಪಂಚ? ಹೌದ್ರ ಮತ್ತೆ ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಾರಿದ್ದೀವಿ. ಕಳೆದ ವರ್ಷ ಭಾರತ ಸರ್ಕಾರಕ್ಕೆ 90,000 ಕೋಟಿ ಕುಡುಕರಿಂದ ಬಂದೈತಂತ. ಹೆಂಗೆ ಬಂದಿರಲಿ? ನಾವು ಗಟರ ದಂಡಿ ಕುಡಿದು ಮಕ್ಕಂಡ್ರೆ ಒಂತಲಿ. ನಾವು ಗಟರ ದಂಡಿಗೆ ಯಾಕೆ ಕುಡಿದು ಮಕ್ಕಂಡಿರ್ತೀವಿ? ಸಮಾಜದ ಬಗ್ಗೆ ಯೋಚನೆ ಮಾಡೋಕೆ ಗಟರ ದಂಡಿಗೆ ಮಕ್ಕಂಡಿರ್ತೀವಿ. ಸುಮ್ಮನೆ ಬರ್ತೀವಿ ಬಿಟ್ಟಿದ್ದೀವಿ ಕೊಡುಕ್ರು ಅಂತ. ಆತಾತ್ ಎಲ್ಲರೂ ಜಾತ್ರೆ ಮಾಡ್ರಿ. ಅಮ್ಮನ ಕಲಿಸಿದ್ರೆ ಒಂದೆರಡು ಮಾತಾಡೋಣ ಅಂತ ನಾವು ಒಂದೆರಡು ಮಾತಾಡಿದ್ವಿ. ಗೌರ್ಮೆಂಟ್ ಹೇಳ್ತೈತಿ ಮದ್ಯಪಾನ ಮಾಡದಿರಿ, ಮಾಡಲು ಬಿಡದಿರಿ ಅಂತ. ನಾವು ಬಿಡದಿರೋ ಕ್ಯಾಟಗರಿ ಅವರು. ನಾವು ಕುಡಿತೀವಿ, ನಿಮ್ಮನ್ನು ಬದುಕ್ತೀವಿ. ನಾವು ದೇಶ ಪ್ರೇಮಿಗಳಲ್ಲಿ ಬರ್ತೀನಿ ಅಪ್ಪ. ನಾನು ಎಣ್ಣೆ ಖಾಲಿ ಎಣ್ಣೆ ಅಂಗಡಿ ಮುಚ್ಚುತ್ತೈತಿ, ಹೋಗಿ ಬರ್ತೀನಿ. ಜಾತ್ರೆ ಮಾಡಿರಿ. ಯಾರಿಗಾರ ಏನಾರ ಕೊಡ್ಬೇಕು ಅನ್ನಿಸ್ತು ಸ್ಟೇಜ್ ಹಿಂದೆ ನಾನು ಇರ್ತೀನಿ. ಎಲ್ಲರೂ ಒಂದೊಂದು ಕ್ವಾರ್ಟರ್ ದಾನ ಮಾಡಿಬಿಟ್ರಪ್ಪ, ಪುಣ್ಯ ಬರ್ತದೆ. ಮದ್ಯಂ ಒಂದೇ ಜಗದ್ಗುರು. ಹುಡುಗರನ್ನ ಕೀಳಾಗಿ ನೋಡಬೇಡ್ರಿ. ಹುಡುಗರು ದೇಶ ಪ್ರೇಮಿಗಳು. ಹುಡುಗರು ದೇಶವನ್ನ ಕಾಪಾಡೋರು. ಹೋಗಿ ಬರ್ತೀನಿ. ಎಲ್ಲರೂ ಜಾತ್ರೆ ಬರ್ತೀನಿ. ಹೆಂಗಿತ್ರಪ್ಪ ನಮ್ಮ ಕುಡುಕ್ ಬಸ್ಸಿನ ಮಾತುಗಳು? ನೀವೆಲ್ಲ ಬಿದ್ದು ನಕ್ಕಿರಿ ಅಂತ ನನಗೆ ಗೊತ್ತಾಯ್ತು. ನೀವು ನಕ್ಕಿದ್ರ ಮತ್ತೆ ಯಾಕಲ್ಲ ತಡ ಮಾಡ್ತಿದ್ರ? ಕೆಳಗೆ ಕಾಣ್ತಿರುವ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಹಂಗ ಮುಂದಿನ ಎಪಿಸೋಡ್ದಾಗ ವೇದಿಕೆ ಮೇಲೆ ನಮ್ಮೂರಿನ ಹೆಸರಾಂತ ಅಮರ ಪ್ರೇಮಿ ಬರಲಿದ್ದಾನ. ಆತನ ಎಪಿಸೋಡನ್ನು ನೀವು ಮಿಸ್ ಆಗಬಾರ್ದು ಅಂದರೆ ಈಗಲೇ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಿಲ್ ಮೈಂಡೆಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಮುಂದಿನ ಎಪಿಸೋಡ್ದಾಗ ಮತ್ತ ಸಿಗಣ್ರಿ. ಅಲ್ಲಿ ತನಕ ಶರಣ್ರಿ ಅಪ್ಪ. ಹೋಗಿ ಬರ್ರಿ. The next day. ನಮಸ್ಕಾರ ರೀ ಅಪ್ಪ. ಹೆಂಗದಿರಿ ಎಲ್ಲರೂ ಚಂದ ಇರ್ತೀರ ಬಿಡಿ. ಚಂದ ಇರೋಕಲ್ಲ, ನಮ್ಮೂರು ಜಾತ್ರೆಗೆ ಬಂದಿರಿ. ನೀವು ಬಂದಿರಿ. ಪೂರ್ತಿ ವಿಡಿಯೋ ನೋಡ್ರಲ್ಲ. ನಿಮಗೆ ಇಷ್ಟ ಆತಂದ್ರ ಲೈಕ್ ಮಾಡಿರಿ. ಇನ್ನೂ ಇಷ್ಟ ಆಯ್ತಾ ಕೆಳಗಡೆ ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡಿದ್ರ ನಿಮ್ಮ ಹೆಸರು ನಮ್ಮೂರು ಜಾತ್ರೆಯಾಗ ಕೊನೆ ತನಕ ಉಳಿತೈತಿ. ಇನ್ಯಾಕ್ರಿ ತಡ ಮಾಡೋಣ್ರಿ, ಶುರು ಮಾಡೋಣೇನ್ರಿ ನಮ್ಮ ಫಂಕ್ಷನ್. ನಮಸ್ಕಾರ ರೀ ಅಪ್ಪ. ನಮ್ಮೂರ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ನೀವು ಸೋನು ನಿಗಮ್ ಹಾಡೋದನ್ನ ಕೇಳಿದ್ರಿ, ಗೌಡ್ರು ಮಾತಾಡೋದನ್ನ ಕೇಳಿದ್ರಿ, ಕುಡುಕು ಬಸ್ಸನ್ನ ಕುಡುಕು ಡೈಲಾಗ್ಗಳನ್ನ ಕೇಳಿದ್ರಿ. ಈಗ ನಮ್ಮ ವೇದಿಕೆ ಮೇಲೆ ನಮ್ಮೂರಿನ ಮುಲ್ಲ ಬರಲಿದ್ದಾನ. ನಮ್ಮೂರಿನ ಮುಲ್ಲನ ಬಾಯಲ್ಲಿ ಎಂತೆಂಥ ಕನ್ನಡ ಪದಗಳು ಬರ್ತಾವ ಅಂದ್ರ ಶು 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 ಇಸ್ಕಿ ಮಾಕಿ. ಈ ಊರಾಗ ಮಂದಿದು ಸಂಖ್ಯೆಗಿಂತ ಹಂದಿದು ಸಂಖ್ಯೆಗೆ ಹೆಚ್ಚಾಗ್ಬಿಟ್ಟದೆ. ಹೋಗಿ ಕುಂದ್ರೋಕೆ ಪುರ್ಸತ್ಕಿಲ್ಲ, ಬಂದಿದ್ದೆ ಬಾಯಿಗೆ ಹಾಕ್ಬಿಡ್ತಾರೆ. ಊರಾಗ ಹಂದಿ ಅದಾವಂತ ಸ್ವಚ್ಛತಾ ನಡೆದತ್ಲೆ. ಏನ್ ನಮ್ದು ಕಟ್ಕೊಂಡು ಮನೆಗೆ ಹೋಯ್ತದೆ, ಎಲ್ಲ ನಿಮ್ಗೆ ಬಿಟ್ಟು ಹೋಯ್ತದೆ. ಇಲ್ಲ ಮಗನ, ಒಯ್ದು ಫ್ರಿಜ್ನಾಗ ಇಟ್ಕೊಂಡು ತಿನ್ನು. ಅರೆ ಕ್ಯಾಯ್ ಬಾಯ್. ಅರೆ ಶಂಕರ್ದು ಅಣ್ಣ, ನಿಮ್ದಕ್ಕೆ ಹೆಂಗೆ ಐತೆ? ಏನಲ್ಲ ಅದು? ಅದೇ ತಬ್ಬೆತ್ಗೆ ಹೆಂಗೆ ಐತೆ ಅಂದೆ. ತಬ್ಬಿಯತ್ತ ನಮ್ದೆಲ್ಲ ಆರಾಮೈತೆ ನೋಡಪ್ಪ. ನಮ್ದಂತೂ ಆರಾಮೈತಿ. ನಿಂದ ಹೆಂಗೈತಪ್ಪ ಜೀವನ? ಹೇಳೋದು ಶಂಕರ್ಗೆ ಅಣ್ಣ, ನಮ್ದಕ್ಕೆ ಜೀವನ ಭಾಳ ಕಷ್ಟದಾಗೆ ನಡೀತೈತೆ. ಯಾಕ್ಲೆ ಏನಾತ? ಅದೇ ಮೊನ್ನೆ ದಸರಾಗೆ ನಮ್ಮ ಅಣ್ಣಂದು ಬಿಬಿದು ತಂಗಿದು ಶಾದಿಗೆ ಇತ್ತು. ಹೇಳ ನಿನ್ ಕತಿ ಹೇಳು, ನಾನು ಹೋಗಿ ಬರ್ತೀನಿ. ಮಾತಾಡ್ತಾ ಇರೋ ಜಾಕೆ ಅವ್ ನಮ್ದಕ್ಕೆ ನಿಮ್ಗೆ ನಮಸ್ಕಾರಗೆ ಮಾಡ್ತದೆ. ನಮ್ದಕ್ಕೆ ಹೆಸರು ಮುಲ್ಲಾಗೆ ಐತೆ. ಅದೇ ಮೊನ್ನೆ ದಸರಾಗೆ ನಮ್ಮ ಅಣ್ಣಂದು ಬಿಬಿದು ತಂಗಿದು ಶಾದಿಗೆ ಇತ್ತು. ಶಾದಿ ಜಬರ್ದಸ್ತುವ. ಲೇಕಿನ್ ನಿಮ್ದಕ್ಕೆ ಗೊತ್ತು ಅಲ್ಲ, ನಮ್ದಕ್ಕೆ ಜನದ್ದು ಶಾದಿಗೆ ಬಿರಿಯಾನಿಗೆ ಮಾಡ್ತಾರೆ ಅಂತ. ನಮ್ದಕ್ಕೆ ಬಿರಿಯಾನಿಗೆ ಅಂದರೆ ಬಹುತ್ ಪಸಂದೆ. ನಮ್ದಕ್ಕೆ ಪ್ರಾಣಗೆ ಐತೆ. ಇವತ್ತು ಹೆಂಗಾರ ಮಾಡಿ ಜಾಸ್ತಿಗೆ ತಿಂದ್ಬಿಡ್ಬೇಕು ಅಂತ 2 ಪ್ಲೇಟ್ಗೆ ಜಾಸ್ತಿಗೆ ತಿಂತು. ಅವಾಗಿಂದ ನಮ್ದು ಪೇಟ್ಗೆ ಖರಾಬ್ಗೆ ಆಗ್ಬಿಟ್ಟದೆ. ಇದು ನಮ್ದು ಪೇಟು ಮುಂದಕ್ಕೆ ಬಂದು ಅದೇ ನಿಮ್ದಕ್ಕೂ ಹೊಲಕ್ಕೆ ಎಣ್ಣೆಗೆ ಹೊಡೆಯೋಕ್ಕೆ ಮಷಿನ್ಗೆ ಇರ್ತದಲ್ಲ, ಅದರ ಥರ ನಮ್ದು ಪೀಚೆಗೆ ಡಗ 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 ಸೌಂಡ್ ಆಚೆ ಜಾರೆ. ನಮ್ದು ಪೂರ ಪರೇಶಾನ್ಗೆ ಆಗ್ಬಿಟ್ಟದೆ. ನಮ್ದು ಇದು ಪೇಟ್ದು ಒಳಗಡೆ ಇದು ಇಲಿಯ ಒಂದು ಓಡಾಡ್ದಂಗೆ ಆಗ್ತದೆ. ನಮ್ದು ಬಯಲಿಗೆ ಜಾಕೆ ಬೇಟಾತು ಓ ನೈ ಯಾರೆ. ನಮ್ದು ಪೂರ ಟ್ರೈಗೆ ಮಾಡ್ತದೆ, ಆದರೂ ಓ ನೈ ಯಾರೆ. ನಮ್ದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಅಷ್ಟರೊಳಗೆ ಇದು ಹಂದ್ಯ ಬಗ್ಗೆ ಬಂದು ಹಿಂದೆಗೆ ಇಷ್ಟಾಗಲ ಬಾಯಿ ತಗೊಂಡು ನಿಂತ್ಕೊಂಡೇ ಬಿಟ್ಟಿರ್ತದೆ. ಅದು ನಮ್ಮದು ಕೊಯ್ಲಿ ಅಣ್ಣ ಕ್ಯಾಚ್ಗೆ ಹಿಡಿಯೋಕ್ಕೆ ನಿಲ್ತಾನಲ್ಲ, ಹಂಗೆ ಇದು ನಿಂತ್ಕೊಂಡು ಬಿಟ್ಟಿರ್ತದೆ. ಅದು ಕ್ಯಾಚ್ಗೆ ಹಿಡಿಯಲ್ಲ, ನಮ್ಮದು ಔಟ್ಗೆ ಆಗಲ್ಲ. ಅದು ಕ್ಯಾಚ್ಗೆ ಹಿಡಿಯಲ್ಲ, ನಮ್ಮದು ಔಟ್ಗೆ ಆಗಲ್ಲ. ನಮ್ದಂತೂ ಪೂರ ಸುಸ್ತಿಗೆ ಆಗ್ಬಿಟ್ಟದೆ. ಇದು ಬ್ಯಾಡಗೆ ಬೇಡ ಅಂತ ತಿಳಿದು ಇದು ನಮ್ಮ ಮನೆ ಬಾಜುಗೆ ಬಹುತ್ ಬಡ ಮುದುಕೆವ ಐತೆ. ಅದ್ರದ್ದು ದವಾ ನಮ್ಮೂರಿಗೆ ಭಾಳ ಫೇಮಸ್ಗೆ ಐತೆ. ಅದ್ರ ಹತ್ರ ಹೋಗಿ ದವಾ ತಗೊಂಡ್ರೆ ಎಲ್ಲ ಸರಿ ಹೋಗ್ತದೆ ಅಂತ ತಿಳಿದು ಹೋಗಿ ನಮ್ದಕ್ಕೆ ದವಾ ತೊಗೊಂಡು ರಾತ್ರಿ ತಿಂದು ಮಲಗಿತು. ಅವಾಗಿಂದ ನಮ್ಮದು ಪೀಚೆಗೆ ಡೋರ್ ಕುಲ್ಲ ಓಪನ್ಗೆ ಆಗ್ಬಿಟ್ಟದೆ. ನಮ್ಮದು ಬೈಲಿಗೆ ಜಾತಾಯೇ ಆತಾಯೇ. ನಮ್ದಕ್ಕೆ ಹೋಗಿಬಿಟ್ಟು ಬಂದುಬಿಟ್ಟು ಪೂರಾಗೆ ಸುಸ್ತಿಗೆ ಆಗ್ಬಿಟ್ಟದೆ. ಇದು ನನಗೆ ಸಮಾಜ್ಗೆ ಬರ್ತಿಲ್ಲ. ಮೇ ಖಾತಾವೂ ಇಕ್ಕನಾರೆ. ನಮ್ಮದು ಇಷ್ಟುಗೆ ತಿಂತದೆ. ಹೋಗಿ ಬೈಲ್ದಾಗೆ ಕುಂತ್ರೆ ಇವನಜ್ಜಿ ಸಾಂಬಾರ್ಗೆ ಚಲ್ದಂಗೆ ಆಗ್ತದೆ.
ಇದು ಹೆಂಗೆ ಅಂತ ನಮಗೆ ಸಮಜ್ಗೆ ಬರ್ತಿಲ್ಲ. ಆದರೂ ಈ ಊರಿನ ಹಂದೆವಾಗೆ ಬಾರಿಗೆ ತಲೆಗೆ ಐತೆ. ನಮ್ದುಗೆ ಬೇದಿಗೆ ಆಗಿದೆ ಅಂತ ಗೊತ್ತಾಗಿ ಇವ್ರದ್ದು ಕಾಂದಾನ್ಗೆ ಕರ್ಕೊಂಬಂದು ನಮ್ಮದು ಪೀಚೆಗೆ ನಿಂತು ಬಿಡ್ತದೆ. ಇದು ದೊಡ್ಡ ಹಂದೆವ್ವ, ಚೋಟ ಹಂದೆವ್ವ, ಅವ್ರದ್ದು ಸಣ್ಣ ಹಂದೆವ್ವ, ಅವ್ರದ್ದು ಅತ್ತೆದು ಮಾವಂಗೂ ಅಪ್ಪಂಗೂ ಕರ್ಕೊಂಡು ಬಂದು ನಮ್ಮದು ಪೀಚೆಗೆ ನಿಂತು ಬಿಡ್ತದೆ. ನಮಗೆ ಪೂರ ಡರ್ ಆತ. ಎಲ್ಲ ಹಂದೆವ್ವ ಸೇರಿ ನಮ್ಮದು ಪಿಚ್ವಾಡ ತಿಂದುಬಿಟ್ರೆ ಏನು ಮಾಡೋದು ಅಂತ ಪೂರ ಡರ್ಗೆ ನಮ್ಮದು ಮನೆಗೆ ಬಂದುಬಿಡ್ತದೆ. ಇದು ಆಗಿ ಸಾಕಾಗಿ ಹೋಗ್ಬಿಟ್ಟದೆ. ಏನು ಮಾಡೋದು ನಂದಕ್ಕೆ ಗೊತ್ತೇ ಆಗ್ತಿಲ್ಲ. डॉक्टर हत्र ಹೋಗಲೇ. नमदो ಅದಕ್ಕೆ भी ट्राई ಮಾಡೈತೆ. ನಮ್ಮದು पहले डॉक्टर के पास नहीं जाता है, ನಮ್ಮದು बाबा के पास जाता है. ನಮ್ಮದು बाबाಗೆ ಹತ್ರ ಹೋಯ್ತು. ನಮ್ಮದು बाबाಗೆ ಹೇಳ್ತು ನಮ್ಮದು ऐसे पीछे के डोर पूरा खुला हो गया, क्या करूँ बाबा ಅಂತ ಕೇಳ್ತು. ಬಾಬಾ ಹೇಳ್ತು ಒಂದು ಕೆಂಪದು ಬಟ್ಟೆ ಕೈಗೆ ಕೊಡ್ತು. ನಮ್ಮದು ಪೂರ ಡೌಟಿಗೆ ಬಂತು ಇದು ಕೆಂಪದು ಬಟ್ಟೆ ಯಾಕೆ ಕೊಡ್ತು ಅಂತ. ಅದು ತಗೊಂಡು ಕೇಳ್ತು ನಮ್ಮದು ಯಾಕೆ ಬಾಬಾ ಇದು ಕೆಂಪದು ಬಟ್ಟೆ ನಮಗೆ ಕೊಟ್ರಿ ಅಂದರೆ ಬಾಬಾಗೆ ಹೇಳ್ತು ಈ ಕೆಂಪದು ಬಟ್ಟೆ ತೊಗೊಂಡು ನಿಮ್ಮದು ಪಿಚ್ವಾಡಿಗೆ ಹಿಂದೆ ऐसे 3 ಟೈಮ್ ಹಿಲಾವ್ ಅಂತ ಹೇಳ್ತು. ನಮ್ಮದು ಪೂರಗೆ ಶಾಕ್ಗೆ ಆಗೋಯ್ತು. ನಮ್ಮದು ಪ್ರಾಬ್ಲಮ್ಗೆ ಬಟ್ಟೆಗೆ ಸಾಲ್ವ್ ಮಾಡ್ತದ ಅಂತ ನಮ್ಮದು ಬಾಬಾಗೆ ಕೇಳ್ತು. ಬಾಬಾ ಹೇಳ್ತು ಏನು ನೋಡು ಬೇಟಾ, ಏ ಕೆಂಪದು ಬಟ್ಟೆ ಟ್ರೈನ್ಗೆ ತೋರಿಸಿದ್ರೆ ಅಷ್ಟುದ್ದ ಟ್ರೈನ್ಗೆ ನಿಲ್ತದೆ, ನಿಮ್ಮದು ಬೇದಿಗೆ ನಿಲ್ಲಲ್ಲ ಅಂದ್ಬಿಡ್ತು. ನಮ್ಮದು ಪೂರ ಗುಸ್ಸಾಗೆ ಬಂತು ಬಾಬನ ಮೇಲೆ. ಬಾಬಾಗೆ ತೆರಿ ಮಾಕಿ ಅಂತಂದು ಅಲ್ಲಿಂದ ಬಂದ್ಬಿಡ್ತು. ಆಮೇಲೆ ಡಾಕ್ಟರ್ ಹತ್ರ ಹೋಗ್ಬೇಕಿಲ್ಲಲೇ. ನಮ್ಮದಕ್ಕೆ ಡಾಕ್ಟ್ರಿಗೆ ಪಾಸ್ ನೈ ಜಾತೆ. ಓ ಡಾಕ್ಟ್ರ್ ಪಾಗಲ್ ಹೈ. ನಮ್ಮದು ಮೊನ್ನೆ ಹಬ್ಬದ ದಿನ ಇದು ಡಾಕ್ಟ್ರಿಗೆ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಕಡಿಮೆ ಆಗ್ತದೆ ಅಂತ ನಮ್ಮದು ಡಾಕ್ಟ್ರಿಗೆ ಹತ್ರ ಹೋಯ್ತು. ಅದು ಡಾಕ್ಟ್ರು ಗುಚ್ಚಾಗೆ ಐತೆ. ಅದು ಫೋನ್ನಾಗೆ ಮಾತಾಡ್ತಾ ಇತ್ತು. ಫೋನ್ನಾಗೆ ಊಟದ ಬಗ್ಗೆ ಕುಚ್ಚು ಬಾತ್ ಕರ್ರತ್ತ, ಊಟದ ಬಗ್ಗೆ ಏನೋ ಮಾತಾಡ್ತಾ ಇತ್ತು. ನಮ್ಮದಕ್ಕೆ ಹೋಗಿ ಅಲ್ಲಿ ಡೋರ್ನಾಗೆ ನಿಂತಿತ್ತು. ಆಮೇಲೆ ಅದು ಡಾಕ್ಟ್ರಿಗೆ ಅಂದರ್ಗೆ ಬುಲಾಯಿತು. ನಮ್ಮದು ಅಂದರ್ಗೆ ಹೋಯ್ತು. ಅದು ಕೇಳ್ತು ತಮ್ಮ ಏನಾಗೈತಲೇ ನಿನಗೆ ಅಂತ ಕೇಳ್ತು. ನಮ್ಮದಕ್ಕೆ ಹೇಳ್ತು ಡಾಕ್ಟರ್ ಸಾಬ್ ನಮ್ಮದು ಪೀಚೆಗೆ ಡೋರ್ಗೆ ಓಪನ್ಗೆ ಆಗ್ಬಿಟ್ಟದೆ, ನಿಮ್ಮದು ಕೈಯಿಂದ ಹೆಂಗಾದ್ರೂ ಮಾಡಿ ಅದನ್ನು ಮುಚ್ಚಬೇಕು ಅಂತ ನಮ್ಮದು ಕೇಳ್ತು. ಡಾಕ್ಟರ್ ಗುಸ್ಸಾ ಹೋಗ ನಮ್ಮದಕ್ಕೆ ಕ್ಯಾಗಲತ್ ಮಾತಾಡ್ಯಾ. ಓತು ನಮ್ಮದಕ್ಕೆ ಪ್ರಾಬ್ಲಮ್ನೇ ಹೇಳ್ತು. ಗುಸ್ಸಾಗೆ ಆಯಿತು. ಗುಸ್ಸಾಗೆ ಆದಮೇಲೆ ಕೇಳ್ತು ನಮ್ಮದಕ್ಕೆ ಹೆಂಗಾಗ್ತೈತೆ ನಿಮ್ಮದು ಬೇದಿಗೆ ಅಂತ ಕೇಳ್ತು. ನಮ್ಮದು ಹೇಳ್ತು ಬೇದಿಗೆ ತೋ ನೀರು ಆಗ್ತದೆ ಅಂತ ಹೇಳ್ತು. ಮತ್ತೆ ಡಾಕ್ಟರ್ ಸಾಬ್ ಕೇಳ್ತು ಮತ್ತೆ ಹೆಂಗೆ ಆಯ್ತದೆ ಅಂತು. ನಮ್ಮದಕ್ಕೆ ಹೇಳ್ತು ಅದು ನಿಮ್ಮದು ಹಬ್ಬದಾಗೆ ಮಾಡ್ತದಲ್ಲ ಸೇಮ್ ಗೋಧಿ ಹುಗಿ ಟೈಪೇ ಆಗ್ತದೆ ಅಂತ ನಮ್ಮದಕ್ಕೆ ಹೇಳ್ಬಿಡ್ತು. ಅದಕ್ಕೆ ಡಾಕ್ಟ್ರಿಗೆ ಸಾಬ್ ಮತ್ತೆ ಫೋನ್ಗೆ ಊಟಕ್ಕೆ ಫೋನ್ ಮಾಡಿ ಹೇಳೇ ಇವತ್ತು ಗೋಧಿ ಹುಗಿ ಕ್ಯಾನ್ಸಲ್ ಕರ್ಕೆ ಬೋಲ. ನಂದು ಜೀವನದಾಗೆ ಗೋಧಿ ಹುಗ್ಗಿ ಮಾಡಬೇಡ ಅಂತ ಹೇಳ್ತು. ನಂದಕ್ಕೆ ಅಂತೂ ಲೇ ಮುಲ್ಲ ಹೊರಗೆ ನಡೀಲೇ ನೀನು ಅಂತೂ. ನಮ್ಮದಕ್ಕೆ ಪೂರ ಸಮಜ್ಮೇನೆ ಆಯಾ ಡಾಕ್ಟರ್ ಕ್ಯೂ ಕರ ऐसा ಅಂತ. ನಮ್ಮದಕ್ಕೆ ಸಿಟ್ಟಿಗೆ ಬಂತು. ಹೋಗಲೇ ಮುಲ್ಲ ಬರೋಕ್ಕೆ ಹೋಗಬೇಡ ಹಾಸ್ಪಿಟ್ಲ್ಗೆ ಕರ್ಕೆ ಬೋಲ್ದಿಯಾ. ನಮಗೆ ಸಮಜ್ಗೆ ಬಂತು ಇದು ಡಾಕ್ಟರ್ಗೆ ಇಲ್ಲ ಇದು ಪಾಗಲ್ಗೆ ಐತೆ ಅಂತ ನಮ್ಮದಕ್ಕೆ ಸಮಜ್ಗೆ ಬಂತು. ಅವಾಗ ಡಿಸೈಡ್ ಆಯಿತು ನಮ್ಮದಕ್ಕೆ ಇನ್ಮೇಲೆ ಡಾಕ್ಟರ್ ತಾಗೆ ಹೋಗಲೇಬಾರ್ದು ಅಂತ. ನಮ್ಮದು ಫುಲ್ ಪರೇಷನ್ಗೆ ಆಗೋಗಿತ್ತು. ನಮ್ಮದು ಪ್ರಾಬ್ಲಮ್ಗೆ ಹೆಂಗೆ ಸಾಲ್ವ್ ಆಗ್ತದೆ ಅಂತ ನಮ್ಮದು ಪೂರ ಪರೇಷನ್ಗೆ ಆಯಿತು. ಆವಾಗ ಇದು ನಮ್ಮದು ಶಂಕರ್ದು ಅಣ್ಣ ಬಂತು. ನಮ್ಮದು ಮಾರ್ಯಮ್ಮಂದು ಜಾತ್ರೆಗೆ ನಡೀತದೆ, ಬಂದು ಪ್ರಸಾದಕ್ಕೆ ತಿನ್ನು ಎಲ್ಲ ಸರಿ ಹೋಗ್ತದೆ ಅಂತು. ನಂದು ಬಂದು ಪ್ರಸಾದಕ್ಕೆ ತಿಂತು ಎಲ್ಲ ಆರಾಮ್ಗೆ ಆಗೋಯ್ತು. ನಮ್ಮದು ಮುಸಲ್ಮಾನ್ ಐತಿ, ಆದರೆ ಭಗವಾನ್ ಎಲ್ಲರಿಗೂ ಒಂದೇ ಐತಿ. ಇಸ್ ದುನಿಯಾ ಮೇ ನಾ ಕುಚ್ ಧರ್ಮ ನೈ ನಾ ಜಾತಿ ನೈ, ಸಬ್ಕಾ ಧರ್ಮ ಏಕ್ ಹೇ ಓ ಮನುಷ್ಯ ಕಾ ಧರ್ಮ ಹೇ. ನಮ್ಮದು ಹಬ್ಬದಾಗೆ ನಿಮ್ಮದು ಬರ್ತದೆ, ನಿಮ್ಮದು ಹಬ್ಬದಾಗೆ ನಮ್ಮದು ಬರ್ತದೆ, ಎಲ್ಲದೂ ಚೆಂದಾಗೆ ಇರ್ತದೆ. ನಮ್ಮದು ಬಿರಿಯಾನಿಗೆ ನಿಮ್ಮದು ತಿಂತದೆ, ನಿಮ್ಮದು ಹೇಲಿಗೆ ತುಪ್ಪ ಹೋಳಿಗೆ ತುಪ್ಪನೇ ಹೋಲಿಗೆ ತುಪ್ಪ ತಿಂತದೆ. ನಮ್ಮದು ದಿಲ್ ಖುಷಿ ಆಗ್ತದೆ. ಇದು ನಮ್ಮದು ಊರಾಗೆ ಹಿಂದೂ ಮುಸ್ಲಿಂ ಜಗಳಗೆ ಇಲ್ಲ. ಎಲ್ಲ ಒಳ್ಳೇದು ಐತೆ, ಎಲ್ಲ ಬಾಯ್ ಐತೆ. ಯಾವುದು ಹಿಂದೂ ಐತೆ, ಯಾವುದು ಧರ್ಮ ಐತೆ. ಯಾವುದು ಲೋಫರ್ ಬಂದ್ಬಿಟ್ಟು ಹಿಂದೂ ಧರ್ಮ ಮುಸ್ಲಿಮಾನ್ ಧರ್ಮದ ಮಧ್ಯೆ ಜಗಳ ತಂದಿಡ್ತದೆ, ನಡಕೆ ತಮಾಷೆಗೆ ನೋಡ್ತದೆ. ಆದರೆ ಈ ಸಮಾಜಕ್ಕೆ ಏನಾಗ್ತದೆ ಎಲ್ಲ ಕೆಟ್ಟದಾಗೆ ಆಗ್ತದೆ. ಯಾವುದು ಹಿಂದೂ ಮುಸ್ಲಿಂ ಜಾತಿ ಧರ್ಮ ನೋಡಬೇಡಿ, ಎಲ್ಲರೂ ಒಂದಾಗೆ ಐತೆ, ಎಲ್ಲರೂ ಒಂದಾಗೆ ಬಾಳ್ತದೆ. ನಮ್ಮದು ಎಲ್ಲ ಭಾರತೀಯರಿಗೆ ಐತೆ. ನಮ್ಮದಕ್ಕೆ ಸಾಕಾಗೈತೆ. ಇವಾಗ ನಮ್ಮದು ಹೋಗಿ ರೆಸ್ಟ್ಗೆ ಮಾಡ್ತದೆ, ನಮ್ಮದಕ್ಕೆ ಬರ್ತದೆ. ಅಸ್ಸಲಾಂ ವಾಲೇಕುಮ್ ಜಾತಾವ್ ಬಾಯ್. ನೋಡಿದ್ರಲ್ರಿ ನಮ್ಮೂರು ಮುಲ್ಲಣ್ಣ ಬೇದಿಯ ಕತೆ. ಭಾಳ ಕಷ್ಟಪಡಕತ್ತದ ಜೀವ. ಆದರೂ ಕೊನೆಗೊಂದು ಮಾತು ಹೇಳ್ತಲ್ಲ, ಹಿಂದೂ ಮುಸ್ಲಿಂ ಬಾಯ್ ಅಂತ. ಎಲ್ಲರೂ ಹಂಗೆ ಇರಣ್ರಿ, ಸಮಾಜಕ್ಕೆ ಒಳ್ಳೇದು ಮಾಡಣ್ರಿ. ಮುಂದಿನ ಎಪಿಸೋಡ್ದಾಗ ಮತ್ತೆ ಸಿಗಣ್ರಿ. ಅಲ್ಲಿ ತನಕ ಶರಣ್ರಿ ಅಪ್ಪ, ಹೋಗಿ ಬರ್ರಿ.